ಈಗಿಡ್ಮೂಳಿ ಈಗಿಡ್ಮೂಳಿ ಬಾಯಿಲಿ ಏನು ಮಾಡತ್ತಿ? ಗೌಡ್ರಿ ಎಲ್ಲೋಗಿದ್ರಿ ನೀವು ಬೆಳಗಿನ ಸುಟ್ಟ? ಹೊಲದಲ್ಲಿ ಕೆಲಸ ಮಾಡೋರು ಬಂದಾರ, ನೀವು ನೋಡಿದ್ರೆ ಊರು ಅಡ್ಡಾಡತ್ತಿರಲ್ರಿ. ಇಲ್ಲೇ ಅಲ್ಲೇ ಅಡ್ಡಾಡೋದ್ಕಿಂತ ಒಂದು ಸ್ವಲ್ಪ ಬಂದಿದ್ದವ್ರಿಗೆ ಹೊಲದ ಕಡೆ ಕರ್ಕೊಂಡು ಹೋದ್ರೆ ಅವ್ರ ಕೆಲಸ ನಾನು ಮಾಡ್ತಿದ್ರಲ್ರಿ. ಮತ್ತು ನೀವು ಚಿಕನ್ ತೊಗೊಂಬರ್ತೀನಿ ಅಂತ ಹೇಳಿ ಹೋಗಿದ್ರಿ, ಚಿಕನ್ ಅವ್ರು ತಂದ್ರಿ ಏನ್ರಿ? ಅಲ್ಲೇ ಗಿಟ್ಮೂಳಿ ಬೆಳಗ್ಗೆ ಬೆಳಗ್ಗೆ ನಂಗೆ ಕರಿದ ಹೊಲಕ್ಕೆ ಹೋಗೋದೈತಿ ಕೋಳಿ ಕಟ್ ಮಾಡ್ಕೊಂಬ ಅಂತೇಳಿ ಕಳಿಸಿದವಳು ನೀನು. ಈಗ ನೋಡಿದ್ರೆ ಎಲ್ಲಿ ಹೋಗಿದ್ದಿ ಎಂತ ಏನು ಅಂತೇಳಿ ಕೇಳತ್ತಿ ಅಲ್ಲೇ. ಹೆಂಗ್ಲೇ ನಿಂದ ತಲೆ ಐಟೋ ಇಲ್ಲಿ ಬರೋಬ್ಬರ? ಅಲ್ರಿ, ಒಂದು ಬೆಳಗ್ಗೆ 7 ಗಂಟೆಗೆ ಹೋದವ್ರು ನೀವು ಕೋಳಿ ಕಟ್ ಮಾಡ್ಕೊಂಬರ್ತೀವಿ ಸಾಕು. ಈಗ ಎಷ್ಟಾಗೈತೆ ನೋಡ್ತೀರೇನ್ರಿ? 10 ಆಗೈತಿ. 10 ಇಲ್ಲ, ಕೋಳಿನೂ ಇಲ್ಲ, ಇಲ್ಲಿ ನೀವು ಇಲ್ಲ. ಅಲ್ಲಿ ನೋಡಿದ್ರೆ ಹೊಲದ ಕಡೆ ಜನ ಬಂದಾರ. ಅವ್ರಿಗೆ ಏನಂತ ಹೇಳಿ ಕೆಲಸ ಹೇಳ್ಬೇಕು ಏನಿಲ್ಲ. ಅವ್ರು ನೋಡಿದ್ರೆ ಒದ್ರಾಡ್ಲಿಕ್ಕತ್ತಾರ, ನೀವು ನೋಡಿದ್ರೆ ಇಲ್ಲೇ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಕೇಳಿದೆ ಎಲ್ಲಿ ಹೋಗಿದ್ರಿ ಅಂತೇಳಿ. ಅಬ್ಬಬ್ಬಬ್ಬ ಗಿಡ್ಮುಳಿ, ಅದು ನನ್ನ ಮಾವನ ಅಂಗಡಿ ನೋಡು. ಹೋದ್ಕೂಳೆ ನಮ್ಮ ಮಾವ ಹೇಳ್ತಾನೆ, ಅಯ್ಯೋ ಹಳೆ ಅಂದರೆ ನೀವು ಬಂದಿರೇನ, ನಿಮ್ಗೊಂದು ಚಲೋ ಕೋಳಿನ ಹೊಡೆದು ಕೊಡ್ತೀನಿ ಅಂತೇಳಿ. ಅಲ್ಲಲ್ಲಿ ಎಷ್ಟು ಜನ ಲೈನ್ ಹತ್ತಿರಲ್ಲ ಕೋಳಿಗೆ. ಅವ್ರದ್ದೆಲ್ಲ ಮುಗಿಸ್ಕೊಂಡು ಕೋಳಿ ಕೊಯ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಬರೋದ್ರೊಳಗೆ ಎಷ್ಟೊತ್ತಾತು. ಅಂದ್ರೂ ನೀ ಇದು ಹೇಳತ್ತಿಯಲ್ಲ. ಪಾಪ ಗಂಡ ಬಿಸಿಲೊಳಗೆ ಬಂದಾನ, ಒಂದು ಕಪ್ ಚಾನಾರು ಕೇಳ್ಬೇಕಂತ ಹೇಳಿ ಇಲ್ಲ ನಿಂಗೆ ಕಪರ್ಗಿಡಿ. ಅಯ್ಯೋ ಹಂಗೇನಿಲ್ರಿಪ್ಪ, ತೊಗೊಂಬರ್ತೀನಿ ತಡ್ರಿ. ಚಹಾ ಬೇಕಲ್ರಿ, ಕೊಯ್ಸ್ಕೊಂಬಂದಿರಲ್ಲ. ಆಯ್ತು ರೀ, ತೊಗೊಂಬರ್ತೀನಿ ಚಹಾ. ಲೇ ಹಾಪ್ತಲಿ ಬಿಸಿಲೊಳಗೆ ಬಂದೆ, ಚಹಾ ಬೇಡ ನಂಗೆ ಜ್ಯೂಸ್ ಕೊಡ. ಹ್ಞೂ ತರ್ತೀನಿ, ಜ್ಯೂಸ್ ತರ್ತೀನಿ ರೀ. ತೋರಿ ಜ್ಯೂಸ. ಯಾಕೆ ಗಿಟ್ಮೊಳ್ಳಿ ಜ್ಯೂಸ್ ಕಪ್ಪೊಳಗೆ ಕೊಟ್ಟಿಲ್ಲ? ನೀವು ನಂಗೆ ಮೊದಲೇ ಚಹಾ ಹೇಳಿದ್ರಿ, ಆಮೇಲೆ ಜ್ಯೂಸ್ ಹೇಳಿದ್ರಿ. ನಂಗೆ ಕನ್ಫ್ಯೂಸ್ ಆಗೋಗುತ್ತೆ. ಅದಕ್ಕೆ ನಿಮ್ಗೆ ಚಹಾ ಕುಡ್ದಂಗೂ ಆಗ್ಬೇಕು, ಜ್ಯೂಸು ಕುಡ್ಬೇಕಾಗ್ಬೇಕು ಅಂತೇಳಿ ಕಪ್ಪೊಳಗೆ ಜ್ಯೂಸ್ ಹಾಕಿ ಕೊಟ್ಟೆ. ಅಂದ್ರೆ ನಿಮ್ಗೆ ಇಲ್ಲಿ ಚಹಾ ಕುಡ್ದಂಗೂ ಸಮಾಧಾನ ಇರ್ತೈತಿ, ಜ್ಯೂಸು ಕುಡಿದು ಬಿಡ್ತೀರಿ, ಹೌದಲ್ರಿ? ಅಬ್ಬಬ್ಬಬ್ಬ ಏನು ತಲಿಯಪ್ಪ, ದೇವ್ರ ಎಲ್ಲ ಬುದ್ಧಿ ನಿಂಗೆ ಕೊಟ್ಟಾನೇನೋ ಹಂಗೆ ಅನ್ನಿಸ್ತೀವಿ ಒಂದೊಂದು ಸಲ. ಆಯ್ತು ತಗೋ ಕೊಡು. ಅಂದಂಗೆ ಮನೆ ಕಡೆ ಯಾರ್ಯಾರು ಬಂದಿದ್ರು ಹೊಲಕ್ಕೆ ಹೋಗಾಕ ನೋಡಿದ್ದೀನಿ ನೀನು ಒಂದು ಸ್ವಲ್ಪ? ಹ್ಞೂ ರೀ, ಗಿರ್ಜಕ್ಕ, ಜಯಕ್ಕ, ಆಮೇಲೆ ಮತ್ತು ಫಾತಿಮಕ್ಕ, ಆಮೇಲೆ ಮತ್ತು ಇನ್ನೂ ಒಂದು 2 ಜನ ಬಂದಿದ್ರು. ಹೊಸಬ್ರು ಯಾರಿದ್ರು ಗೊತ್ತಿಲ್ಲ ರೀ. ಎಲ್ಲರೂ ಸೇರಿ ನಾನು ಹೇಳೇನಿ ಇವ್ರಿಗೆ ಒಂದು ಸ್ವಲ್ಪ ಹೊಲದ ಕಡೆ ಕರ್ಕೊಂಡು ಹೋಗಪ್ಪ, ಗೌಡ್ರಿ ಈಗ ಬರ್ತಾರಂತ ಹೇಳಿ. ಅದಕ್ಕೆ ಎಲ್ಲರಿಗೂ ಕರ್ಕೊಂಡು ಹೋಗ್ಯಾರ್ರಿ. ಆಯ್ತು ತಗೋ, ನಾನೊಂದು ಹೋಗ್ಬಿಟ್ಟೆ ಅಂತ ಚಿಂತೆ ಇರಲ್ಲ. ಜಲ್ದಿ ಹೋಗಿ ಜಲ್ದಿ ಬರೋಕ್ಕಾಗ್ತೈತಿ. ನೀನು ಒಂದು ಸ್ವಲ್ಪ ಚಲೋ ತಂಗ ಕಡಕ್ಕಿರ್ಬೇಕು ನೋಡ್ರಿ, ರಾಗಿ ಮುದ್ದೆ ಕೋಳಿ ಸಾರು ಮಾಡ್ಕೊಂಡು ಕಳಿಸ್ಕೊಡು. ಇಲ್ಲಾಂತಿದ್ರೆ ನೀನೇ ಬರ್ತೀಯಂದ್ರೆ ಬಾ, ಆಯ್ತೇನು? ಆಯ್ತು ರೀ, ನಾನೇ ಬರ್ತೀನಿ. ಅಂದಂಗೆ ಚಿಂಟು ಇಲ್ಲದಾನ, ಕಾಣಿಸೋಣ ಹೊಲ್ದಲ್ಲ. ಈಗ ಸೂಟಿ ಬಂತಲ್ರಿ, ಅದಕ್ಕೆ ಅವ್ನ ಫ್ರೆಂಡ್ಸ್ ಜೋಡಿ ಹೊರಗೆ ಹೋಗ್ಬಿಡ್ತಾನೆ. ಬೆಳಗ್ಗೆ ಹೋದವ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ ರೀ. ಊಟ ಮಾಡಿದ್ಕೊಳ್ಳಿ ಮತ್ತೆ ಹೊರಗೆ ಹೋಗ್ತಾನೆ, ಮತ್ತೆ ಹೊರಗೆ ಹೋದವ ರಾತ್ರಿನೇ ಬರ್ತಾನೆ. ಬರೀ ಆಟ 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 ಅದಾಗ ಹೋಗೈತೆ, ಅಭ್ಯಾಸ ಮಾಡತ್ತಿಲ್ಲ. ಒಂದು ಸ್ವಲ್ಪ ಟ್ಯೂಷನ್ಗಾದ್ರೂ ಕಳಿಸ್ಬೇಕಂತ ಹೇಳಿದ್ರೆ ನೋಡ್ಬೇಕ್ರಿ, ಯಾರು ಇಲ್ಲಿ ಚಲೋ ತಂಗ ಟ್ಯೂಷನ್ ಹೇಳ್ತಾರೋ ನೋಡ್ಬಿಟ್ಟು ಅವ್ನು ಕಳಿಸ್ಬಿಟ್ರೆ ಒಂದು ಸ್ವಲ್ಪ ಅಭ್ಯಾಸ ಮಾಡ್ತಾನೆ. ಇಲ್ಲಂತ ಹೇಳಿದ್ರೆ ಈ ಕಡೆ ಅಭ್ಯಾಸ ಆಗಬಲ್ದು, ಈ ಕಡೆ ಏನೂ ಆಗಬಲ್ದು ನೋಡ್ರಿ ಅವ್ನು. ನೀ ಹೇಳೋದು ಕರೆಕ್ಟ್ ಐತ್ಲೆ. ಈ ಕಡೆ ಹುಡುಗರು ಏನು ಮಾಡತ್ತಾರ, ಬರೀ ಆಟ ಆಟ ಆಟ. ಸಾಲಿ ಸೂಟಿ ಬಿದ್ರೆ ಮುಗಿದೋತ ಬರ್ರೆ ಆಟ. ಆಯ್ತು ತಗೋ, ನಾನು ಒಂದು ಚಲೋ ಟ್ಯೂಷನ್ ಎಲ್ಲೈತೆ ಅಂತ ಏನು ಅಂತೇಳಿ ಹುಡುಕಿ ನಿಂಗೆ ಹೇಳ್ತೇನಂತ. ಜ್ಯೂಸ್ ಯಾವ್ದ್ಲೇ ಇದೆ? ಮೊನ್ನೆ ನೀವು ಮಾರ್ಕೆಟ್ಲಿಂದ ತೊಗೊಂಬಂದಿದ್ರಲ್ರಿ, ಅದ ಫ್ರಿಜ್ ಒಳಗಿತ್ತೆ. ಚಿಂಟು ಒಂದು ಸ್ವಲ್ಪ ಕುಡ್ದಿದ್ದ, ಉಳಿದಿದ್ದೆ ಒಂದು ಸ್ವಲ್ಪ ನಿಮ್ಗೆ ಕೊಟ್ಟೆ ನೋಡ್ರಿ. ಹೌದೇನ? ನಾನು ಅದು ಪರ್ಸಪ್ಪನ ಅಂಗಡಿಲಿಂದ ತೊಗೊಂಬಂದಿದ್ದೆ. ಚಲೋ ಐತೆ ಬಿಡಲಿ, ಅಡ್ಡಿಲ್ಲ. ನಾನು ಕುಡ್ದಿದ್ದಿಲ್ಲ, ಈಗ ಕುಡಿಯತ್ತೇನಲ್ಲ, ಚಲೋ ಐತಿ, ಅಡ್ಡಿಲ್ಲ. ಆಯ್ತು ತಗೋಲೆ, ಎಲ್ಲೇ ಕುಂತ್ಬಿಟ್ರೆ ಅಲ್ಲಿ ಹೊಲ್ದ್ರಾಗ ಮಂದಿ ಏನು ಮಾಡ್ತಾರೆ ಏನಿಲ್ಲ ಗೊತ್ತಾಗಲ್ಲ. ಸುಮ್ಮನೆ ಅವ್ರಿಗೆ ಮತ್ತೆ ರೊಕ್ಕ ಕೊಡ್ಬೇಕು. ಅದು ದಿನದ ರೊಕ್ಕ ಹಂಗೆ ಹಾಳಾಗಿ ಹೋಗ್ತೈತಿ. ನಾ ಹೋಗಿ ಬರ್ತೀನಿ. ನೀವು ಒಂದು ಸ್ವಲ್ಪ ಚಲೋ ತಂಗೆ ಕೋಳಿ ಸಾರು ಮಾಡ್ಕೊಂಡು ತೊಗೊಂಬರ್ತೀಯೋ ತೊಗೊಂಬ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕಳಿಸ್ತೀನಿ ಆಳ್ಗೆ ಯಾರಿಗಾದ್ರು, ಅವ್ರ ಕಡೆ ಡಬ್ಬಿ ಕಟ್ ಕಳಿಸ್ಬಿಡು, ಆಯ್ತಾ? ಆಯ್ತು ರೀ. ಹೋಗ್ಬರ್ತೀನಿ. ಹ್ಞೂ ರೀ. ಗೌಡ್ರಂತ್ರ ಹೊಲದ ಕಡೆ ಹೋದ್ರೆ ಅರೆ ಯಾರೇ ಆದರೂ ಈ ವಿಡಿಯೋ ಇಷ್ಟ ಆಗ್ತದೆ ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತೇಳಿ ನಾನು ಆಸೆ ಮಾಡ್ತೀನಿ. ವಿಡಿಯೋನ ಲೈಕ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡಿದೆ, ಹಂಗೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.